ಒಮ್ಮೆ ಗರುಡ ರಾಜ ವಿಷ್ಣುವಿನ ವಾಹನ ಮಹಾವಿಷ್ಣುವನ್ನ ಕರ್ಕೊಂಡು ಕೈಲಾಸಕ್ಕೆ ಬರ್ತಾನೆ. ಕೈಲಾಸದಲ್ಲಿ ಮಹಾವಿಷ್ಣು ಮತ್ತು ಪರಮೇಶ್ವರರು ಭೇಟಿಯಾಗೋದಿರುತ್ತೆ. ಆ ಕಾರಣಕ್ಕಾಗಿ ಗರುಡ ರಾಜ ನೀನು ಇಲ್ಲೇ ಇರು, ನಾನು ಹೋಗಿ ಪರಮೇಶ್ವರನ ಭೇಟಿಯಾಗಿ ಬರ್ತೀನಿ ಅಂತ ವಿಷ್ಣುದೇವರು ಹೋಗ್ತಾರೆ. ಗರುಡ ರಾಜ ಆಯ್ತು ವಿಷ್ಣುದೇವ ನೀನು ಹೋಗಿ ಬಾ ಅಂತ ಹೇಳಿ ಹೊರಗೆ ಕಾಯ್ತಾ ನಿಂತಿರ್ತಾರೆ. ನಿಂತಿರ್ಬೇಕಾದ್ರೆ ಸ್ವಲ್ಪ ದೂರದಲ್ಲಿ ಒಂದು ನೀರಿರುವಂತಹ ಪಾಂಡ್ ಕೆರೆಯಲ್ಲಿ ಒಂದು ತಾವರೆಯ ಎಲೆ ಅವರ ಕಣ್ಣಿಗೆ ಬೀಳುತ್ತೆ. ಈ ತಾವರೆಯ ಎಲೆಯ ಒಳಗೆ ಒಂದು ಸ್ವಲ್ಪ ನೀರು ನಿಂತು ಬಿಟ್ಟಿರುತ್ತೆ. ಆ ನೀರನ್ನ ಕುಡಿತಿರುವಂತಹ ಒಂದು ಸಣ್ಣ ಅತಿ ಸುಂದರವಾದಂತಹ ಹಕ್ಕಿ ಗರುಡರಾಜನ ಕಣ್ಣಿಗೆ ಬೀಳುತ್ತೆ. ವಾಹ್, ಚೆನ್ನಾಗಿದೆ ಅಲ್ಲ ಹಕ್ಕಿ ಅಂತ ಯೋಚನೆ ಮಾಡ್ತಾರೆ. ಹೀಗೆ ಯೋಚನೆ ಮಾಡ್ತಾ ಇದ್ದವರ ಯೋಚನಾ ಲಹರಿಗೆ ಬ್ರೇಕ್ ಬೀಳೋದು ಅಲ್ಲಿಗೆ ಯಮಧರ್ಮರಾಯ ಬಂದಾಗ. ಯಮಧರ್ಮರಾಯ ತನ್ನ ವಾಹನವಾದಂತಹ ಕೋಣದ ಮೇಲೇರಿ ಬರ್ತಾನೆ. ಅಲ್ಲಿ ತನ್ನ ವಾಹನವನ್ನು ನಿಲ್ಲಿಸ್ತಾನೆ. ತಾನೂ ಕೂಡ ಈಶ್ವರನನ್ನ ನೋಡೋದಕ್ಕೆ ಬಂದಿರುವಂತಹವನು ಒಳಗೆ ಹೋಗೋದಕ್ಕಿಂತ ಮುಂಚೆ ಆ ಪುಟ್ಟ ಹಕ್ಕಿ ಇದ್ದಲ್ಲ ಅದನ್ನೊಮ್ಮೆ ದಿಟ್ಟಿಸಿ ನೋಡಿ ಅಲ್ಲಿಂದ ಒಳಗೆ ಹೋಗ್ತಾನೆ ಈಶ್ವರನ ಬಳಿಯಲ್ಲಿ ಮಾತಾಡೋದಕ್ಕೆ. ಗರುಡರಾಜನು ಇದನ್ನ ನೋಡ್ತಾನೆ. ಯಮಧರ್ಮರಾಯನ ಕಣ್ಣು ಯಾರ ಮೇಲೋ ಬಿದ್ದಿದೆ ಅಂತ ಹೇಳಿದ್ರೆ ಅವರ ಕೊನೆಯ ಕ್ಷಣ ಬಂದಿದೆ ಅಂತ ಅರ್ಥ. ಗರುಡರಾಜನಿಗೆ ಆ ಹಕ್ಕಿಯ ಮೇಲೆ ವ್ಯಾಮೋಹ ಬಂದಿರುತ್ತಲ್ಲ, ಅವನೇನ್ ಮಾಡ್ತಾನೆ, ಆ ಹಕ್ಕಿಯನ್ನ ತನ್ನ ಕೊಕ್ಕಿನಲ್ಲಿ ಕಚ್ಚಿಕೊಂಡು 1000 ಗಾವುದ ದೂರ, ಕಿಲೋಮೀಟರ್ಸ್ ಅಂತ ಯೋಚನೆ ಮಾಡಿ, ಮೈಲ್ಸ್ ಅಂತ ಯೋಚನೆ ಮಾಡಿ, 1000 ಕಿಲೋಮೀಟರ್ ದೂರದಲ್ಲಿ ಅದೇ ರೀತಿಯ ವಾತಾವರಣ ಇರುವಂತಹ ಒಂದು ಕೆರೆಯ ಮೇಲೆ, ಆ ಕೆರೆಯ ತಾವರೆಯ ಎಲೆಯ ಮೇಲೆ ನೀರಿರುವ ಜಾಗದಲ್ಲಿ ಈ ಹಕ್ಕಿಯನ್ನ ತಕ್ಕೊಂಡು ಹೋಗಿ ಬಿಟ್ಟು ಮತ್ತೆ ವಾಪಸ್ ಬರ್ತಾನೆ. ಕೈಲಾಸದಲ್ಲಿ ಕಾಯ್ತಾ ನಿಂತಿರ್ತಾನೆ ವಿಷ್ಣುದೇವರು ಹೊರಗಡೆ ಬರಲಿ ಅಂತ. ಆದ್ರೆ ಅವರು ಹೊರಗೆ ಬರೋದಕ್ಕಿಂತ ಮುಂಚೆ ಯಮಧರ್ಮರಾಯ ವಾಪಸ್ ಬಂದು ಬಿಡ್ತಾನೆ. ಯಮಧರ್ಮರಾಯ ವಾಪಸ್ ಬಂದವನು ಮತ್ತೆ ಹಕ್ಕಿ ಇದ್ದಂತಹ ಜಾಗವನ್ನ ಹುಡುಕ್ತಾನೆ. ಹಕ್ಕಿ ಇಲ್ಲ ಅಲ್ಲಿ. ಸಣ್ಣಗೆ ನಗು ಬರುತ್ತೆ ಅವನ ಮುಖದಲ್ಲಿ. ಈಗ ಗರುಡರಾಜನಿಗೆ ಆಶ್ಚರ್ಯ. ಏನಾಯ್ತು ಯಮಧರ್ಮರಾಯ, ಏನನ್ನ ಹುಡುಕ್ತಾ ಇದ್ದೀಯಾ ಅಂತ ಕೇಳ್ತಾನೆ. ಯಮಧರ್ಮರಾಯ ಹೇಳ್ತಾನೆ, ಏನಿಲ್ಲ, ನಾನು ಆಗ ಬಂದಾಗ ಇಲ್ಲೊಂದು ಹಕ್ಕಿ ಇತ್ತು, ಸಣ್ಣ ಹಕ್ಕಿ. ಆದ್ರೆ ಅದನ್ನ ನೋಡಿದ ಕೂಡಲೇ ನನಗೆ ಗೊತ್ತಾಗಿದ್ದು ಅದು 1000 ಗಾವುದ ದೂರದಲ್ಲಿ ಒಂದು ಹೆಬ್ಬಾವಿನ ಬಾಯಿಯ ಒಳಗೆ ಹೋಗಿ ಸಾವನ್ನಪ್ಪಬೇಕು. ಅಂದ್ರೆ ಹೆಬ್ಬಾವು ಅದನ್ನ ನುಂಗಬೇಕು. ಆದ್ರೆ ಈ ಹಕ್ಕಿ ಇನ್ನು ಇಲ್ಲೇ ಇದೆ, 1000 ಗಾವುದ ದೂರ, ಅದು ಹೋಗೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದೀಗ ಇಲ್ಲಿಲ್ಲ, ಅಂದ್ರೆ ಅದು ಹೆಬ್ಬಾವಿನ ಬಾಯಿಯ ಒಳಗೆ ಹೋಗಿದೆ. ಹೇಗಾಯ್ತಿದು ಅಂತ ಯೋಚನೆ ಮಾಡಿ ನಗಾಡ್ತಿದ್ದೀನಿ ನಾನು ಅಂತ ಹೇಳ್ತಾನೆ. ಇತ್ಲಾಗಿ ನಮ್ಮ ಗರುಡರಾಜನಿಗೆ ಏನು ಹೇಳೋದು ಅರ್ಥ ಆಗೋದಿಲ್ಲ. ನಮ್ಮೆಲ್ಲರ ಪರಿಸ್ಥಿತಿ, ನಮ್ಮೆಲ್ಲರ ಬದುಕಿನ ಘಟ್ಟಗಳು ಕೂಡ ಇದೇ ರೀತಿಯದ್ದು. ಇಫ್ ಸಮಥಿಂಗ್ ಇಸ್ ಡೆಸ್ಟೈನ್ ಟು ಹ್ಯಾಪನ್, ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಅಷ್ಟೇ. ನೆನಪಿರಲಿ, ಭಾನುವಾರ ಇವತ್ತು ಸತ್ಸಂಗ ನಡೆಯಿತು. ಸತ್ಸಂಗದಲ್ಲಿ ನಾನು ಕೇಳಿದಂತಹ ಕತೆಗಳಲ್ಲಿ ಇದು ಕೂಡ ಒಂದು ಕತೆ. ಗುರುಗಳು ಒಂದು ಮಾತನ್ನ ಹೇಳಿದ್ರು, ನಾನಿದು ಯಾವುದನ್ನು ಹೇಳ್ತಿಲ್ಲ, ಎವ್ರಿಥಿಂಗ್ ಈಸ್ ಫ್ಲೋಯಿಂಗ್ ಥ್ರೂ ಮೀ ವಯಾ ದ ಚಾನಲ್ ದಟ್ ಈಸ್ ಮೀ, ಬಟ್ ದ ರಿಯಲ್ ಸ್ಟೋರಿ ಈಸ್ ಬೀಯಿಂಗ್ ನರೇಟೆಡ್ ಬೈ ಸಮ್ವನ್ ಹೂ ಇಸ್ ಆನ್ ಟಾಪ್ ಅಂತ. ನಾನು ಅಷ್ಟೆಲ್ಲ ದೊಡ್ಡ ಮಾತನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಗುರುಗಳು ಹೇಳಿದಂತಹ ಕಥೆಯನ್ನು ನಾನು ಕೇಳಿಸಿಕೊಂಡಿದ್ದೀನಿ, ಹೇಳಿದಂತಹ ಕಥೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಐ ಆಮ್ ಜಸ್ಟ್ ಅ ಚಾನಲ್ ಫಾರ್ ವಾಟ್ ಎವರ್ ಮೈ ಗುರು ಸೆಡ್ ಮೀ. ಇದು ಇವತ್ತಿನ ಕತೆ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಡ್ಕ.